ನೀವು ಭಾರತಾದ್ಯಂತ ಹಲವಾರು ಶಿವಲಿಂಗಗಳು ಹಾಗೂ ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಬಹುದು. ಆದ್ರೆ ಇಡೀ ಪ್ರಪಂಚಕ್ಕೆ ಆತ್ಮಲಿಂಗ ಅಂತ ಏನಾದ್ರು ಇದ್ರೆ ಅದು ನಮ್ಮ ಕರ್ನಾಟಕದ ಗೋಕರ್ಣದಲ್ಲಿರೋ ಮಹಾಬಲೇಶ್ವರ ದೇವಾಲಯದಲ್ಲಿ ಮಾತ್ರ. ಈ ಪ್ರದೇಶಕ್ಕೆ ಗೋಕರ್ಣ ಅಂತ ಹೆಸರು ಬರೋದಕ್ಕೆ ಒಂದು ಕತೆ ಕೂಡ ಇದೆ, ಚಿಕ್ಕದಾಗಿ ಹೇಳ್ತೀನಿ ಕೇಳಿ. ಸೀತಾಮಾತೆಯನ್ನ ಅಪಹರಣ ಮಾಡಿದ ರಾವಣ ದೊಡ್ಡ ಶಿವಭಕ್ತ ಅನ್ನೋದು ನಿಮ್ಗೆಲ್ಲ ಗೊತ್ತು. ಬಹಳ ವರ್ಷಗಳ ಕಾಲ ಶಿವನಲ್ಲಿ ತಪಸ್ಸು ಮಾಡಿ ಶಿವನಿಂದ ಆತ್ಮಲಿಂಗ ಪಡೆದುಕೊಂಡು ಕೈಲಾಸದಿಂದ ಹೊರಡ್ತಾನೆ. ಶಿವ ಆತ್ಮಲಿಂಗನ ಕೊಡುವಾಗ ಒಂದು ಕಂಡೀಷನ್ ಇರುತ್ತೆ, ನೀನು ಎಲ್ಲಿ ಇದನ್ನ ಇಡ್ತೀಯೋ ಅದೇ ಫೈನಲ್, ಅಲ್ಲೇ ನಾನು ನಿಂತು ಬಿಡ್ತೀನಿ ಅಂತ. ರಾವಣ ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಲಂಕಾಗೆ ಹೊರಡ್ತಾನೆ. ಈ ಕಡೆ ದೇವಾನು ದೇವತೆಗಳಲ್ಲಿ ರಾವಣ ಏನಾದ್ರು ಲಂಕಾಗೆ ಆತ್ಮಲಿಂಗನ ತಗೊಂಡೋಗಿ ಪೂಜೆ ಮಾಡಿ ಪವರ್ಫುಲ್ ಆಗೋದ್ರೆ ಅಂತ ಟೆನ್ಷನ್ ಶುರು ಆಗುತ್ತೆ. ಈ ಗ್ಯಾಪ್ ಅಲ್ಲಿ ಪುಟ್ಟ ಬಾಲಕನ ವೇಷದಲ್ಲಿ ಗಣೇಶನ ಎಂಟ್ರಿ ಆಗುತ್ತೆ. ಅದೇ ಟೈಮ್ ಅಲ್ಲಿ ರಾವಣನ ಸಂಧ್ಯಾ ವಂದನೆಗೂ ಟೈಮ್ ಆಗಿರುತ್ತೆ. ರಾವಣ ಅಲ್ಲೇ ದನ ಕಾಯ್ತಿದ್ದ ಪುಟ್ಟ ಬಾಲಕನ ವೇಷದಲ್ಲಿದ್ದ ಗಣೇಶನ ಕರೆದು ಈ ಆತ್ಮಲಿಂಗನ ಇಟ್ಕೊಳ್ಳೋದಿಕ್ಕೆ ಹೇಳ್ತಾನೆ. ಹಾಗೆ ಯಾವುದೇ ಕಾರಣಕ್ಕೂ ಕೆಳಗಡೆ ಇಡಬಾರ್ದು ಅಂತಾನು ಹೇಳಿರ್ತಾನೆ. ಆದ್ರೆ ಗಣೇಶ ಉಪಾಯ ಮಾಡಿ ನಾನು 10 ಎಣ್ಸೋ ಅಷ್ಟ್ರಲ್ಲಿ ನೀನು ವಾಪಸ್ ಬರ್ಬೇಕು ಅಂತ ರಾವಣಂಗ್ ಹೇಳ್ತಾನೆ. ರಾವಣ ಆಯ್ತು ನಾನು ಬೇಗ ಬರ್ತೀನಿ ಅಂತ ಹೇಳಿ ಸಂಧ್ಯಾ ವಂದನ ಮಾಡೋದಿಕ್ಕೆ ಆ ಕಡೆ ಹೊರಡ್ತಾನೆ. ಈ ಕಡೆ ಗಣಪತಿ 1ರಿಂದ 10 ಎಣ್ಸಿ ಓ ರಾವಣ ಅಂತ 3 ಬಾರಿ ಕೂಗಿ ಲಿಂಗವನ್ನ ಕೆಳಗಡೆ ಇಟ್ಟೇ ಬಿಡ್ತಾನೆ. ಇದರಿಂದ ಕೋಪಗೊಂಡ ರಾವಣ ಗಣೇಶನ ತಲೆಗೆ ಜೋರಾಗಿ ಗುತ್ತಾನೆ ಅಂಡ್ ಲಿಂಗನ ಎತ್ತೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು 1 ಇಂಚು ಲಿಂಗ ಜರುಗೋದಿಲ್ಲ. ಗೋವಿನ ಕಿವಿ ಆಕಾರದಲ್ಲಿ ಲಿಂಗ ಅಲ್ಲೇ ಉಳ್ಕೋಬಿಡುತ್ತೆ. ಆದ್ರಿಂದ ಗೋ ಅಂದ್ರೆ ಹಸು, ಕರ್ಣ ಅಂದ್ರೆ ಕಿವಿ, ಲಿಂಗದ ರೂಪವೇ ಈ ಜಾಗಕ್ಕೆ ಗೋಕರ್ಣ ಅನ್ನೋ ಹೆಸರನ್ನ ತಂದುಕೊಟ್ಟಿದೆ. ಇನ್ನು ಈ ದೇವಾಲಯದ ಒಳಗೆ ಭಾರತೀಯ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟರೆ ಮಾತ್ರ ಒಳಗಡೆ ಬಿಡೋದು. ಮಹಿಳೆಯರು ಸೀರೆ ಅಥವಾ ಸಲ್ವಾರ್ ಹಾಗೂ ಪುರುಷರು ಪಂಚೆಯನ್ನ ಧರಿಸಬೇಕು. ಟಿ ಶರ್ಟ್, ಜೀನ್ಸ್ ಪ್ಯಾಂಟ್ ಗಳಿಗೆ ಅವಕಾಶ ಇರೋದಿಲ್ಲ. ಪ್ರತಿದಿನ ಬೆಳಗ್ಗೆ 6ರಿಂದ 12:30 ಹಾಗೂ ಸಂಜೆ 5ರಿಂದ 8 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ನೀವು ಆತ್ಮಲಿಂಗವನ್ನ ಮುಟ್ಟಬೇಕು ಅಂದ್ರೆ ಸ್ವಲ್ಪ ಬೇಗ ಹೋಗಿ. ಇಲ್ಲಿರುವ ಅನ್ನಾಮೃತದಲ್ಲಿ ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಪ್ರಸಾದ ಸಹ ಇರುತ್ತೆ. ಈ ಜಾಗನ ದಕ್ಷಿಣ ಕಾಶಿ ಅಂತಾನು ಕರೀತಾರೆ. ಹಾಗೆ ಕರ್ನಾಟಕದ 7 ಮುಕ್ತಿ ಸ್ಥಳಗಳಲ್ಲಿ ಇದು ಒಂದಾಗಿದೆ. ಇದೇ ರೀತಿ ಕಂಟೆಂಟ್ ಓರಿಯೆಂಟೆಡ್ ವಿಡಿಯೋಸ್ಗೆ ಗುಡ್ ಫುಡ್ ಮೈಸೂರು ಪೇಜ್ ನ ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.